ಇಲ್ಲ ಸರ್ ಇಲ್ಲಿ ಅಂದರೆ ಬಾರ್ಡರ್ಸ್ ತುಂಬ నేను వచ్చింది కోసం Sugar. Good night. No. Well sugar. There is no less sugar. Well sugar. Well sugar. And butter. ನೀವು ಅಲ್ಲಿರುವಾಗ ನಾನು ಅಲ್ಲೇ ಇದ್ದೆ ಭಾಳ ದೂರ ತುಂಬ ಫೇಮಸ್ ಇವರು ಕನ್ನಡ ಪಂಡಿತ ಇವರು ಹಂಗೆ ಮುಟ್ಟಿದ್ರೆ ಸಾಕು ಓಕೆ ಗುಡ್ ಮಾರ್ನಿಂಗ್ ನಿಮ್ಮನ್ನ ಫೋಟೋ ತೆಗೆದಾರೆ ನಾನು ಯಾರನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಎಷ್ಟು ಸಲ ಫೋಟೋ ತೆಗೆಸ್ಕೊಂತೀರಿ ಮಾರ ನೀವು ಫಸ್ಟ್ ಇನಾಗ್ರೇಷನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನನಗೆ ಪರ್ಸನಲ್ ಈಗ ಇನ್ವೆಸ್ಟ್ಮೆಂಟ್ Related with your happy birthday. Very good. So, how are you? Smart. Hey, good. Good. How are you? Good. God bless everybody. Good morning. Good. Good morning, everybody. How are you, teachers? Good. Good. How are you all? Good to see you. ಡೋಬ್ರ ಅಂತ ಕುತ್ಕೊಂಡು ಬೇಡ ಅಂತ वो ये कहीं गया वो इधर
ಬಿಡಿ ಸರ್ ಬಿಡಿ 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 ಇಲ್ಲಿ ಸೈಡಿಗೆ ಹೋಗಮ್ಮ. Thank you. Oh, thank you. Don't go up to my heart, huh? ದೇವರಿಗೆ ಹೋಗ್ಬೇಡ. ಬರೀ ಅಮ್ಮ. ಏನು ಹೆಸರು ನಿಂದು? ಏನು ಹೆಸರು? ಲಾವಣ್ಯ. ಗುಡ್. ಯಾವ ಕ್ಲಾಸಲ್ಲಿ? In the name of the Father, and of the Son, and of the Holy Spirit. Amen. Thank you. Very good. ಸರ್ವಜ್ಞಾನದ ಮೂಲವಾದ ತಂದೆ ದೇವರು, ಮಾನವರಾದ ದಿವ್ಯವಾಣಿ ಪ್ರಭು ಕ್ರಿಸ್ತರು ಮತ್ತು ಪವಿತ್ರಾತ್ಮ ಅನುಗ್ರಹ ಸದಾ ನಿಮ್ಮೊಡನೆ ಇರಲಿ. ನಮ್ಮ ದೇವರು ನಮ್ಮೊಂದಿಗೆ ಯಾವಾಗಲೂ ಮಾತನಾಡುತ್ತಾರೆ. ಅವರ ವಚನವನ್ನು ಪ್ರೇರಣೆಯನ್ನು ನೀಡುತ್ತಾರೆ. ಅವರು ನಮಗೆಂದು ನೀಡುವ ಸಂದೇಶವನ್ನು ಪವಿತ್ರ ಬೈಬಲ್ ಗ್ರಂಥದಿಂದ ಈಗ ನಾವು ಕೇಳೋಣ. ಸಹೋದರ ಸಹೋದರಿಯರೇ, ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆಲೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು: ಈ ಧರೆಗೆ ನೀವೇ ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ಯಾವುದರಿಂದ ಪುನರುಚ್ಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗಳು ಅದನ್ನು ತುಳಿದು ಬಿಡುವರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿಂದ ಪಟ್ಟಣವನ್ನ ಮುಚ್ಚಿಡಲಾಗದು. ಅಂದೇ ಯಾರು ದೀಪವನ್ನ ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವರೆಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡಲಿ. ಪ್ರಭುವಿನ ಶುಭ ಸಂದೇಶ. ಪ್ರಭು ನಿತ್ಯ ಜೀವವನ್ನು ನುಡಿ ಇರುವುದು ನಿಮ್ಮದೇ. ಪ್ರಭು ನಿತ್ಯ ನುಡಿ ಇರುವುದು ನಿಮ್ಮದೇ. ಪ್ರಭುವಿನ ನಿಯಮವು ನೀತಿಬದ್ಧ, ಮನಸ್ಸು ಗೆದ್ದು ಚೈತನ್ಯವಾಗಿದೆ. ಪ್ರಭುವಿನ ಕಟ್ಟಳೆ ಪರಿಶುದ್ಧದ್ದು, ಕಣ್ಣಿಗೆ ಅದು ಪ್ರಭು ನಿತ್ಯ ಜೀವವನ್ನು ನೀಡುವ ನುಡಿ ಇರುವುದು ತಮ್ಮಲ್ಲಿ. ತನ್ನ ತಪ್ಪನ್ನು ತಾನು ಅರಿತುಕೊಳ್ಳುವವನು ಯಾರು? ಗುಪ್ತವಾಗಿ ಪಾಪಗಳನ್ನು ಎದ್ದು ಮುಕ್ತಗೊಳಿಸುವುದು ಅವರೇ. ನಿಮ್ಮ ಉತ್ತರ: ಪ್ರಭು ನಿತ್ಯ ಜೀವವನ್ನು ನೀಡುವ ನುಡಿ ಇರುವುದು ತಮ್ಮಲ್ಲಿ. ಪ್ರಿಯರೇ, ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ವಸ್ತುಗಳು ಅತ್ಯಂತ ಅಗತ್ಯವಾಗಿ ನಮಗೆ ಬೇಕು. ಬೆಳಕು ಇಲ್ಲದೆ ನಮ್ಮ ಜೀವನ ನಡೆಯುವುದು. ಕತ್ತಲೆಯಲ್ಲಿ ಜೀವಿಸಲಿಕ್ಕೆ ಅಸಾಧ್ಯ.
ಜೀವನದಲ್ಲಿ ಕೆಲವು ವಸ್ತುಗಳನ್ನು ಪರಿವರ್ತಿಸುವ ಹುಳಿಯೂ ಇರುವರು ನಾವು ಬಳಸುತ್ತೇವೆ. ಅದನ್ನೇ ಪರಿಗಣಿಸಿಕೊಂಡು ಪ್ರಭು ಕ್ರಿಸ್ತರು ನಮಗೆಂದು ಬೋಧಿಸುತ್ತಿದ್ದಾರೆ. ನಾನು ಜಗದ ಜ್ಯೋತಿಯಿಂದ ಸಾರಿದವರು ನಮಗೆ ಹೇಳುತ್ತಿದ್ದಾರೆ, ನೀವು ಬೆಳಕು, ಜಗದ ಬೆಳಕು. ನಿಮ್ಮ ಜೀವನದ ಬೆಳಕು ಎತ್ತರದಲ್ಲಿ ಇಟ್ಟ ದೀಪಸ್ತಂಭದ ಮೇಲೆ ಅದನ್ನು ಇಟ್ಟಾಗ ಪರಿಸರವನ್ನು ಬೆಳಗುವಂತೆ ನಾವು ಬೆಳಕಾಗಬೇಕು. ಈ ಶಾಲೆಯಲ್ಲಿ ಮಕ್ಕಳ ಅಜ್ಞಾನವನ್ನು ಹೋಗಲಾಡಿಸುವ, ಸ್ವಾರ್ಥದ ಕತ್ತಲೆಯನ್ನು ನೀಗಿಸುವ ಬೆಳಕು ನಾವು ಆಗಬೇಕು. ಎರಡನೇದಾಗಿ ಉಪ್ಪಿನಂತೆ ಇರಬೇಕು. ಉಪ್ಪು ಸಂರಕ್ಷಿಸುತ್ತದೆ, ರುಚಿ ಕೊಡುತ್ತದೆ. ಅದು ಸಪ್ಪೆಯಾದರೆ ನಿಷ್ಪ್ರಯೋಜನ. ಹಾಗಿರುವಾಗ ನಾವು ಜಗಕ್ಕೆ ಉಪ್ಪಾಗಿ ಅದನ್ನು ಕಾಪಾಡಬೇಕು, ಒಳಿತನ್ನು ಕಾಪಾಡಬೇಕು, ವೃದ್ಧಿಸಬೇಕು. ಮತ್ತೆ ಕೆಟ್ಟದ್ದನ್ನು ನೀಗಿಸಬೇಕು, ಕಡಿಮೆ ಮಾಡಬೇಕು. ಮತ್ತು ನಾವು ಹುಳಿಯಾಗಿರಬೇಕು. ಹುಳಿ ಹೇಗೆ ಹಿಟ್ಟನ್ನು ಪರಿವರ್ತಿಸುತ್ತದೋ, ಆಹಾರವನ್ನು ಪರಿವರ್ತಿಸುತ್ತದೋ, ಅದೇ ರೀತಿಯಲ್ಲಿ ಪರಿವರ್ತಕರು ನಾವು ಆಗಬೇಕು. ಮತ್ತೆ ಪೌಲರು ಮುಂದೆ ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ, ನಾವು ಜಗಕ್ಕೆ ಪರಿಮಳದ ದ್ರವ್ಯ ಆಗಬೇಕು, ಸುಗಂಧವಾಗಿ, ಶ್ರೀಗಂಧದಂತೆ ಸುಗಂಧವಾಗಬೇಕು. ಯಾಕೆ? ಈ ಜಗದಲ್ಲಿ ತುಂಬ ದುರ್ನಾಥ ಇದೆ. ದುರ್ನಾಥವನ್ನು ಹೋಗಲಾಡಿಸುವ ಸುಗಂಧ, ಶ್ರೀಗಂಧ ನಾವು ಆಗಬೇಕು. ನಮ್ಮ ಜೀವನ ಬೆಳಕಿನಂತೆ, ಉಪ್ಪಿನಂತೆ, ಹುಳಿಯಂತೆ ಹಾಗೂ ಸುಗಂಧದಂತೆ ಆಗಲೆಂದು ಈಗ ದೇವರನ್ನು ಪ್ರಾರ್ಥಿಸೋಣ. ನಾವು ನಿಜವಾಗಿ ನಿಮ್ಮ ಮಕ್ಕಳಾಗುವಂತೆ ಮತ್ತು ನಿಮ್ಮ ಮಕ್ಕಳೆಂದು ಕರೆಸಿಕೊಳ್ಳುವಂತೆ ನಮ್ಮ ಮೇಲೆ ಅಪಾರ ಪ್ರೀತಿಯನ್ನು ಸೂಚಿಸಿದ್ದೇವೆ. ನಾವು ಕಳೆದು ದೇವರನ್ನು ಮತ್ತು ನಮ್ಮ ಕ್ರೈಸ್ತ ಕರೆಯನ್ನು ಸ್ಪಷ್ಟವಾಗಿ ಅರಿತು ಅದರಂತೆ ಬಾಳಲು ನಾವು ಕಲಿತ ಎಲ್ಲ ವಿಷಯಗಳು ನಮಗೆ ಉಪಯುಕ್ತವಾಗುವಂತೆ ಮಾಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನಮ್ಮ ಪ್ರಾರ್ಥನೆ ಆಲಿಸಿರಿ. ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಜ್ಞಾನದಲ್ಲೂ ಕೃಪಾ ವರದಲ್ಲಿಯೂ ತುಂಬಿದವರಾಗಿ ಬೆಳೆದರು. ಅವರನ್ನು ನಿಮ್ಮ ನೂತನ ಸೃಷ್ಟಿಯ ಆದಿಯನ್ನಾಗಿ ನೀಡಿದ್ದೀರಿ. ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಪ್ರಗತಿ ಹೊಂದಿರುವಂತೆ ನಿಮ್ಮ ಕೃಪಾದಲ್ಲಿಯೂ ನಾವು ಬೆಳೆಯುವಂತೆ ಮಾಡಬೇಕು ಎಂದು ಪ್ರಾರ್ಥಿಸುತ್ತೇವೆ. ಪ್ರಭು, ನಮ್ಮ ಪ್ರಾರ್ಥನೆ ಆಲಿಸಿರಿ. ಪ್ರಭು, ಪರಸ್ಪರ ಸಹಕಾರವೇ ಮಾನವ ಅಭಿವೃದ್ಧಿಗೆ ಸಾಧನವೆಂದು ಅರಿಯುತ್ತಿದ್ದೇವೆ. ಸರ್ವರ ಒಳಿತಿಗಾಗಿ ಶಿಕ್ಷಕರು ದುಡಿಯುವಂತೆ ಅವರನ್ನು ಪ್ರೇರೇಪಿಸಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ಮಾನವ ಗಣತಿಯ ಮೂಲವು ಪೋಷಕರು ನೀವಾಗಿದ್ದೀರಿ. ಒಳ್ಳೆಯ ವಿದ್ಯಾಭ್ಯಾಸದ ಸೌಲಭ್ಯಗಳು ಜಗತ್ತಿಗೆ ಎಲ್ಲ ಮಕ್ಕಳಿಗೆ ಬೇಗನೆ ತಲುಪಿಸುವಂತಾಗಲಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸರ್ವಶಕ್ತರು, ಸರ್ವವ್ಯಾಪಿಯೂ ಆಗಿರುವ ದೇವರು, ನಿಮಗೆ ಕೋಟಿ ಕೋಟಿ ವಂದನೆಗಳು. ನೀವು ನಮ್ಮನ್ನು ಪ್ರೀತಿಸುತ್ತೀರಿ, ಪ್ರೇರೇಪಿಸುತ್ತೀರಿ, ಮುನ್ನಡೆಸುತ್ತೀರಿ ಹಾಗೂ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಲು ಕರೆಯುತ್ತಿದ್ದೀರಿ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಜಗದ ರಕ್ಷಕರನ್ನಾಗಿಯೂ ಜಗದ ಜ್ಯೋತಿಯನ್ನಾಗಿ ನೀಡಿದ್ದೀರಿ. ಅವರು ಪುಟ್ಟವರಾಗಿದ್ದಾಗ ಆ ಪ್ರಾಯದಲ್ಲಿಯೂ ಜ್ಞಾನ್ಮೆಯಲ್ಲಿಯೂ ಹಾಗೂ ನಿಮ್ಮ ಅನುಗ್ರಹದಲ್ಲಿ ಬೆಳೆದಂತೆ ಇಲ್ಲಿ ಇರುವ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಅನುಗ್ರಹದಿಂದ ಪ್ರಾಯದಲ್ಲೂ ಜಾಣ್ಮೆಯಲ್ಲೂ ನಿಮ್ಮ ಅನುಗ್ರಹದಲ್ಲೂ ಬೆಳೆಯುವಂತಾಗಲಿ. ಈ ಕ್ರೀಡಾಂಗಣವು ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಮರ್ಪಿತವಾಗಲಿ. ಇದನ್ನು ನಿರ್ಮಿಸಿದವರನ್ನು ಹಾಗೂ ಇದಕ್ಕಾಗಿ ದುಡಿದವರನ್ನು ಆಶೀರ್ವದಿಸಿ. ಈ ಸವಲತ್ತು ನಮ್ಮ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ, ಅವರು ಮುಂದಿನ ನಾಯಕರು, ಸಾಧಕರು, ಸಮರ್ಥರು ಆಗುವಂತೆ ಪರಿವರ್ತನೆ ಸಾಧನೆವಾಗಲೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಕ್ರೀಡಾಂಗಣವನ್ನು, ಒಳ ಕ್ರೀಡಾಂಗಣವನ್ನು, ಇದನ್ನು ಬಳಸಿದವರನ್ನು ಆಶೀರ್ವದಿಸಿ, ಪವಿತ್ರೀಕರಿಸಿ. ಪ್ರಭು ಕ್ರಿಸ್ತರ ನಾಮದಲ್ಲಿ
ದಾರಿ ತೋರಲು ನಿಮ್ಮ ಮುಂದೆಯೂ, ಸಂಗಾತಿಯಾಗಲು ನಿಮ್ಮ ಮಕ್ಕಳನ್ನು, ರಕ್ಷಣೆ ಕೊಡಲು ನಿಮ್ಮ ಹಿಂದೆಯೂ, ಪ್ರೇರಣೆ ನೀಡಲು ನಿಮ್ಮಲ್ಲೂ ಇದ್ದು ನಿಮ್ಮೆಲ್ಲರನ್ನು ಹಾಗೂ ಈ ಸಂಸ್ಥೆಗಳನ್ನು ಅವರು ಆಶೀರ್ವದಿಸಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಕ್ರೀಡಾಂಗಣ ಬಹಳ ಚಲೋದಾಗಿ ಕೂಡಿ ಬಂದಿದೆ, ಸುಂದರವಾಗಿ ಮಾಡ್ತಾರೆ. ಮೊದಲ ಮ್ಯಾಚ್ ಒಂದು ವಾಟರ್ ಮತ್ತು ನನಗೆ Well done. Well done. Thank you. Good. Come here. God upon earth. 1, 2. God upon earth. 1, 2. God upon earth. 1, 2.
ಮಹೋದಯರನ್ನ ನೂತನ ಒಳ ಕ್ರೀಡಾಂಗಣದ ಆಶೀರ್ವಚನ ಉದ್ಘಾಟನೆ, ಇನ್ನ ಒಂದು ಕ್ರಿಸ್ತ ಜಯಂತಿಯ ಕಾರ್ಯಕ್ರಮ, ಒಂದು ಸಣ್ಣ ಪೀಠಿಗೆ. ಯಾಕೆ ಈ ದಿನ ನಾವು ಕ್ರಿಸ್ತ ಜಯಂತಿಯ ಕಾರ್ಯಕ್ರಮಗಳನ್ನ ನಮ್ಮ ಸಂಸ್ಥೆಗಳಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಪೀಠಿಗೆಯನ್ನು ಕೊಡ್ತೇನೆ. 2000 ವರ್ಷಗಳ ಹಿಂದೆ ಬೆತ್ಲೆಹೇಮ್ ನಗರದಲ್ಲಿ ಪ್ರಭು ಯೇಸು ಕ್ರಿಸ್ತರು ಸಂತ ಜೋಸೆಫರು ಸಂತ ಮರಿಯಮ್ಮನವರಿಗೆ ಮಗನಾಗಿ ಜನಿಸ್ತಾರೆ. ದನದ ಕೊಟ್ಟಿಗೆಯಲ್ಲಿ ಜನಿಸ್ತಾರೆ. 30 ವರ್ಷ ಸಾಧಾರಣ ಮನುಷ್ಯರಂತೆ ಜೀವನವನ್ನೇ ನಡೆಸ್ತಾರೆ. ಒಬ್ಬ ಬಡಿಗನ ಮಗನಾಗಿ ತಂದೆಗೆ ಬಡಿಗೆಯ ಕೆಲಸದಲ್ಲಿ, ತಾಯಿಗೆ ಮನೆಯ ಕೆಲಸದಲ್ಲಿ ಸಹಾಯಕಾರಿಯಾಗ್ತಾರೆ. 30 ವರ್ಷ ಯಾರು ಹೇಳಲ್ಲ ನಾನು ದೇವರ ಪುತ್ರ ಅಂತಕ್ಕಂಥದ್ದು. 30 ವರ್ಷ ಆದ್ಮೇಲೆ 3 ವರ್ಷ ಇಡೀ ಜಗತ್ತಿಗೆ ಸಾರಿ ಹೇಳ್ತಾರೆ ನಾನು ಸಾಧಾರಣ ಮನುಷ್ಯನಲ್ಲ, ದೇವರ ಮಗ ಅಂತಕ್ಕಂಥದನ್ನ ಹಲವಾರು ಅದ್ಭುತಗಳನ್ನ, ಪವಾಡಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುವುದರ ಮೂಲಕ ಜಗತ್ತಿಗೆ ತೋರ್ಪಡಿಸ್ತಾರೆ ನಾನು ದೇವರ ಮಗ ಅಂತ. ನೀರನ್ನ ದ್ರಾಕ್ಷರಸವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಸತ್ತಂತ ವ್ಯಕ್ತಿಗಳನ್ನ ಜೀವಂತವಾಗಿ ಎಬ್ಬಿಸ್ತಾರೆ. ನಾನಾ ರೋಗ ರುಜಿನಗಳನ್ನ ನಿವಾರಿಸ್ತಾರೆ. ದೆವ್ವಗಳನ್ನ ಬಿಡಿಸ್ತಾರೆ. ಅದ್ಭುತ ಮಕ್ಕಳೇ. ಲಾಸ್ಟಿಗೆ ಈ ಮನುಷ್ಯರ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಅವರೇ ತಾವೇ ಸ್ವತಃವಾಗಿ ಶಿಲುಬೆಯನ್ನು ಅಪ್ಪಿಕೊಳ್ಳುತ್ತಾರೆ. ಶಿಲುಬೆಯ ಮೇಲೆ ಮರಣವನ್ನ ಅಪ್ತಾರೆ. ಆ ಮರಣವನ್ನ ಜಯಿಸ್ತಾರೆ. ತಾವು ಹೇಳ್ತಾರೆ 3ನೇ ದಿನ ಮೃತರ ಮಧ್ಯದಿಂದ ನಾನು ಪುನಃ ಜೀವಂತರಾಗಿ ಬರುತ್ತೇನೆ, ಸತ್ತ ಮೇಲೆ ಎಲ್ಲರಿಗೂ ಮತ್ತೆ ಜೀವನ ಇದೆ ಅಂತಕ್ಕಂಥದನ್ನ ಸಾರಿ ಹೇಳ್ತಾರೆ. ಅದರ ಅಂಗವಾಗಿ ವಿಶ್ವದಾದ್ಯಂತ ಎಲ್ಲ ಕ್ರೈಸ್ತ ಭಕ್ತ ವಿಶ್ವಾಸಿಗಳು ಡಿಸೆಂಬರ್ 25ರಂದು ಕ್ರಿಸ್ತ ಜಯಂತಿಯನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಅದರ ಅಂಗವಾಗಿ ಇಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕ್ರಿಸ್ತ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೆ ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಮಕ್ಕಳು, ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಾದ್ರೆ ನಮಗೆ ದೇವರ ಆಶೀರ್ವಾದ ಬೇಕು. ಆ ಪ್ರಾರ್ಥನೆಯ ಬಗ್ಗೆ ಒಂದು ಕವಿ ತುಂಬಾ ಸುಂದರವಾಗಿ ಹೇಳುತ್ತಾನೆ. ಮನಸ್ಸಿಗೆ ಪ್ರಾರ್ಥನೆ ಬಹಳ ಮುಖ್ಯ. ಮನದ ಚಿಂತೆಯನ್ನು ದೂರ ಮಾಡಲು, ಮನದ ಶಾಂತಿಯನ್ನ ಕಾಪಾಡಲು, ಮನದಲ್ಲಿರುವ ದ್ವೇಷ ಅಗ್ನಿ ಜ್ವಾಲೆಯನ್ನ ದೂರ ಮಾಡಲು, ನೆಮ್ಮದಿಯ ಬದುಕನ್ನು ಜೀವಿಸಲು, ಆತ್ಮ ಶುದ್ಧಿಯಾಗಲು ನಾವೆಲ್ಲರಿಗೂ ಪ್ರಾರ್ಥನೆ ಬೇಕು. ಪ್ರಾರ್ಥನೆಯನ್ನು ಮಾಡಿದಾಗ ನಾವು 100 ಕಾಲ ಶಾಂತಿಯಿಂದ ಜೀವಿಸಬಹುದು. ಆದ ಕಾರಣ ಯಾವುದೇ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕಾದ್ರೆ ಪ್ರಾರ್ಥನೆ ಬೇಕು. ಈಗ ಕಾಲೇಜ್ ವಿದ್ಯಾರ್ಥಿಗಳ ಗಾಯನ ತಂಡದಿಂದ ಪ್ರಾರ್ಥನಾ ಗೀತೆ, ಎಲ್ಲರೂ ಮೌನವಾಗಿ ಕೈಗಳನ್ನು ಜೋಡಿಸಿ ಕುಳಿತುಕೊಳ್ಳಬೇಕಾಗಿ ವಿನಂತಿ.
ಮಾನವ ಜನ್ಮವೇ ದೇವರ ದಾನ
ಬದದರಿಗತ ಪರಪ್ರೇಮದಲ್ಲಿ ದೇವರ ವಾಸ ಪರಸೆರೆಯಲ್ಲಿ ದೇವ ಸನ್ಮಾನ ಪ್ರೇಮವು ಸಹಿಸುವುದು ಪ್ರೇಮವು ಕ್ಷಮಿಸುವುದು ಪ್ರೇಮಕ್ಕೆ ಸಾವಿಲ್ಲ ಪ್ರೇಮವೇ ಸರ್ವಸ್ವ ಪ್ರೇಮವೇ ಸತ್ಯ ಪ್ರೇಮವೇ ನಿತ್ಯ ಪ್ರೇಮದಿಂದ ಮುಂದಾಗೋಣ ಕರಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಒಂದೇ ಸೂರ್ಯ ಒಂದೇ ಭೂಮಿ ಒಂದೇ ಗಾಳಿ ಭೇದವಿನ್ನೇಕೆ ಜಾತಿ ಭಾಷೆಯು ಪ್ರೇಮದ ಬೆಸುಗೆ ಮೇಲು ಕೀಳು ಕಲಹವು ಏಕೆ ಸ್ವಾರ್ಥವ ತ್ಯಜಿಸೋಣ ದ್ವೇಷವ ಅಳಿಸೋಣ ಹಂಚುತ್ತ ಬಾಡೋಣ ಸಮಾನತೆ ಬೆಳಗೋಣ ಕೆಲವೇ ದಿನದ ಈ ಬದುಕಲ್ಲಿ ಲೋಕ ಶಾಂತಿಗೆ ಬೇಡೋಣ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಮೂಲ ಮಂತ್ರಗಳು ಅಂತ ಹೇಳ್ತಾರೆ. ಶಿಕ್ಷಣ ಮತ್ತು ಸಂಸ್ಕಾರ ಜೀವನದ ಬಹುದೊಡ್ಡ ಮೂಲ ಮಂತ್ರಗಳು. ಶಿಕ್ಷಣ ಯಾವಾಗಲೂ ಯಾರನ್ನು ಎಡಲು ಬಿಡುವುದಿಲ್ಲ, ಸಂಸ್ಕಾರ ಯಾರನ್ನು ಎಂದಿಗೂ ಕೆಡಲು ಬಿಡುವುದಿಲ್ಲ. ಅಂತಹ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆಯ ಸಂಸ್ಕಾರವನ್ನ ಪಡೆದು ಈ ಪ್ರತಿಷ್ಠಿತ ಶಾಲೆಗೆ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಶಾಂತು ಶಿಲನ್ ಸರ್ ಅವರು ಎಲ್ಲ ಸಭಿಕರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Blessing and Christmas celebration. Ladies and gentlemen, a very good morning to you all. Thank you, children. Distinguished President of today's function, Your Most Excellency, Most Reverend Dr. Henry D'Souza, the Bishop of Bellary. Distinguished Chief Guest, Shri Nagendra B, Minister of Youth Empowerment, Sports and Tribal Welfare. Shri Ralph Sunil, Senior Vice President, Administration, JSW Vijayanagara. The guest of honor, Shri Palaksha P, DDPU Bellary. Mrs. Umadevi, DDP Admin Bellary. Mrs. Anvaka, DDP Development Bellary. Reverend Messenger O. Vincent, the Vicar General of Bellary Diocese. Reverend Father John Peter, Secretary BDB Bellary. The special guest, Reverend Father Ivan Pinto PRO, Catholic Diocese of Bellary. Reverend Father Rajapan Lazarus, Parish Priest, Sacred Heart Church, Fort Bellary. Mrs. Shashikala, Corporator, Fort Bellary. Mr. Dinesh, Civil Engineer, Bellary. Reverend Father Walter Manizus, the Managing Correspondent, St. John's Group of Institutions.
Reverend Father Nixon D'Souza, Assistant Manager, St. John's Group of Institutions. Reverend Father, sisters, parents, friends, alumni, and well-wishers, and Mr. Shanna Shivaram, the principal, and Mrs. Saubhagya Ivo, DDP of Bellary. It is with a great estimate of joy and gratitude I extend to you all a very hearty and cordial welcome. We have gathered here this morning for the inauguration of newly constructed St. John's Indoor Stadium and for the Christmas celebration. Right, Reverend Dr. Henry D'Souza? Indeed, we are fortunate to have Your Excellency, Most Reverend Dr. Henry D'Souza, as the president of this celebration. Most of you must be knowing him. He is the head of the ecclesial unit called Diocese, Bellary Diocese. Bellary Diocese comprises of the civil districts of Bellary, Vijayanagara and Raichur and Koppal. Prior to this appointment as a bishop, he was the first director of Sandesha in Karnataka Regional for Fine Arts. After taking the charge of Bishop of Bellary, the diocese has incredible changes in the field of interreligious dialogue, education, and social work, and has made tremendous progress in every field. His hardship deserves our special appreciation and admiration for his foresight and integrity. Today, his presence doubles our joy because he is the patron of our institution. Your Lordship, we are happy to have you as the president of this inaugural celebration. On behalf of the manager, staff and the student, I extend a hearty welcome to you, Lordship. Let us give him a big round of applause and welcome. May I request our principal and assistant manager to welcome Bishop. In the sense of pride of Bellary, Mr. Nagendra B, Minister of Youth Empowerment, Sports and Tribal Welfare, is a true achiever in the field of public. As an innocent child in year 1984, the later he proved himself and to the institution as a deserving student of St. John's. Just a place on record, he is currently serving as a Minister of Youth Empowerment, Sports and Tribal Welfare in Karnataka government. We are proud that our students does good service in the humanity. We appreciate and congratulate for his committed service. A smiling and a heartful welcome to our dear Nagendra sir. As Mr. Nagendra B, he is in the session, his brother Mr. Venkatesh Prasad is among us today. He is also well-known Congress leader and has a lot of service to the people of Bellary. He is aspirant for MP ticket in the forthcoming Member of Parliament election 2024. So wish him all the best for the future. I heartily welcome you, sir, for this function. Let us give a big round of applause and welcome him. In the life of our dearest chief guest, Mr. Ralph Sunil, Senior Vice President, Administration, JSW Vijayanagara. He looks after the administration and faculty management skills at pan-India level. Dear sir, you are a really source of inspiration and a dynamic face of the current world. I am very sure of your experience, knowledge and talents would definitely will go long way to your service to the society. On this gracious day, we are delighted to have you here on behalf of our bishop, manager
assistant manager, staff and members, I extend my warm and hearty welcome you, sir. Let us give a big round of applause and welcome, sir. A word of explanation to our next guest of honor of today's celebration, Srimati Uma Devi, the Deputy Director of Public Instruction, Administration of Bellary. Srimati Uma Devi has served as an administrator for 1994 to 2005 at the Government Girls High School, Gutigno, that is Jaglur Taluk, Chitradurga district. She has served as the Education Officer from 2006 to 2008 at Chitradurga. She was a reader in JTE and CTE at Chitradurga in 2009. Later, she was appointed as a Block Education Officer of Malkamnur Taluk, Chitradurga district. From 2009 to 2013, she has worked as a Head of Department Promotional Committee, that is DYPC, for 7 years and has served as a BO of Kurligi from 2009 to 2021. She was transferred as a BO of Jaglur in 2021 and served till June 2023. Now Madam is appointed as a DDPI of Bellary from November 2023. Till date, Madam is very much kind-hearted and loves to be among the students always. On this occasion, I extend a hearty welcome to our DDPI Madam. So since the Madam is participating in the meeting, she has sent Saubhagya Madam, the EO, the DDPI of Bellary. So I request Principal and Assistant Manager welcome Madam Saubhagya, EO, giving a big round of applause to you. And people of the diocese. His presence doubles our joy because he has served in this institution as a manager and correspondent. During his tenure, we are deeply indebted to him for his dedicated and committed service. Dear Monsignor Ovinson, St. John's portals will ever remain open to you, Father. You are always wanted by our teachers and students and parents. I hope a cordial welcome to you, Father. Let us join hands, welcome our Vicar General. Bellary Diocese Board of Education. As a guest of honor for today's celebration, Father John Peter was ordained in 1984 as a priest and has served in Kautal, Sandur and Gulbarga. He has obtained his master's degree in art stream from Mysore University. He is also a postgraduate in biblical study at St. Peter's Pontifical Institute, Bangalore. He is the doctoral degree holder and has completed his PhD from Catholic University, Belgium, Europe. He has also done postdoctoral diploma from Cambridge University, England. Father has served as a professor at St. Peter's, Bangalore for 15 years. He was a diocesan youth director and an associate manager at Infant Jesus School, Raichur. He is presently serving as the Secretary of Bellary Diocese Board of Education. A colorful welcome to you, dear Father. Let us show our love and happiness in the form of claps. As a special guest for today's celebration. At present, he is the Director of St. Anthony's Center, Bellary. He has rendered his committed service as an assistant teacher in our institution for 3 years. Served as a manager of St. Joseph's Boys School, a person known his simplicity, spirituality, public contact, and committed to his service. Dear Father, we
value your efforts we have done to the Catholic Diocese and to the society. On behalf of the manager, assistant manager, staff and the students, I accord you an affectionate and hearty welcome. Kindly join the hands, express a warm welcome to Father Ivy. Acts, kind looks and a warm shake is needed in this confused world. It is just what our Father Rajapan is. My meetings with him have helped me in understanding a simple person with the beautiful qualities of love and affection. No doubt he is a man of few words, but they convey much meaning to all of us. A loving welcome to you, dear Father. Let us give a big round of applause and welcome him. Completed her graduation at Sarla Devi Degree College, Bellary. She is married to Mr. Jagannath and she became the daughter-in-law of Bellary Fort. And she is blessed with 2 children. She is elected as the corporator of Fort in the year 2021. She is very kind-hearted person and service-minded and has brought a lot of improvement in the Fort area. A profound welcome to you, madam. Please give a big round of applause and welcome. But now he resides in Bangalore. He is a very generous and simple living personality. He is very much passionate towards children and always wants to be with children. He has shown a great generosity by contributing and helped in the construction of restrooms for our college students and has helped in maintaining hygienic conditions in the campus. Mr. Dinesh to this celebration. But in his absence, he has sent his partner Devi, the Deputy Director of Public Inspection, Administration, Bellary. Srimati Uma Devi has served as a headmistress for 1990. She has served as Education Officer from 2006 to 2008 at Chitradurga. She was a reader in JT and CTE at Chitradurga in 2009. Later she was appointed as Block Education Officer of Malkamnur Taluk, Chitradurga District from 2009 to 2013. She has worked as head of department promotional committee, that is DYPC, for 7 years and has served as a BO of Kudligi from 2009 to 2021. She was transferred as a BO of Jaglu in 2021 and served till June 2023. Now Madam is appointed as a DDP of Bellary from November 2023. It is a great honor and privilege to have Madam with us. I request every one of you give a big round of applause and welcome Madam. Reverend Father Walter Menezes. It gives me immense pleasure to welcome Reverend Father Walter Menezes, Managing Correspondent of Vision and a high thoughts. You with the wholeheartedly, Father, to this function. Let us give a big round of applause and welcome dear Father. I served as an assistant manager in Sundanur at Holy Family School. Now Father is serving as an assistant manager in our institution from 2023. I am deeply indebted to him for his tireless service and collaboration in carrying out the day-to-day activities. As far as I know, Father is a multi-talented. He is also very good administrator and also known for his creativity in experimenting new innovation in thoughts. He loves to be among the students always
and guide the young people. May I request now welcome the assistant manager, giving a big round of applause. Our college principal, Mr. Sanna Shivaram, is one among them. He is a gentleman of few words, but a few times he speaks. He does it from his heart. His life speaks more than what he says, and he does. Dear sir, we deeply acknowledge your committed service to our institution. A profound welcome to you, dear sir, to this celebration. To this function. Give a big round of applause and welcome the teachers. No sound. Still. Thank you. We welcome all the parents to the celebration with a big round of applause. Priests, religious and alumnus. Looking around, I can see before me heads of the different institutions, friends, well-wishers, parents and alumnus and well-wishers. You have all graciously responded to our invitation and you are... ಡಿ.ವಿ.ಜಿ ಅವರ ಕವನ ನೆನಪು ಬರುತ್ತೆ ಮಕ್ಕಳ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿವೆಲ್ಲ ಬೇಡವ ಮಂಕುತಿಮ್ಮ ಅಂತಾರೆ. ಆ ಸ್ಮಿತ, ಹಿತ, ಮಿತ ಮೂರು ಸೇರಿ ರೂಪುಗೊಂಡಿರತಕ್ಕಂಥವ್ರೆ ನಮ್ಮ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಶಾಂತುಶೀಲನ್ ಸರ್. ಅವರಿಗೂ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನವೆಂಬ ಬೆಳಕನ್ನ ಪಸರಿಸಲು ಒಂದು ದ್ವೀಪ ಬೇಕು. ಆದ ಕಾರಣ ಎಲ್ಲ ಗಣ್ಯರು ಇರತಕ್ಕಂಥ ಇಲ್ಲಿ ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. Deputy Director, Prince Education Bellary is arrived. So already I have given his introduction. So on behalf of the manager, assistant manager, students and the staff, I welcome sir to this event. Giving a big round of applause. Dear children. ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನನ್ನು ಕಂಡರೆ ಕತ್ತಲಿಗೂ ಭಯ ಉಂಟಾಗುತ್ತದೆ. ಸತತವಾಗಿ ಶ್ರಮ ಪಡುವ ಅಧಿಕಾರಿಗಳನ್ನು ಕಂಡರೆ ಸೋಲಿಗೂ ಭಯ ಉಂಟಾಗುತ್ತದೆ. ಸತತವಾಗಿ ಕಷ್ಟಪಟ್ಟು ಶ್ರಮ ಪಡುವ ಅಧಿಕಾರಿಗಳನ್ನು ಕಂಡರೆ ಸೋಲಿಗೂ ಭಯ ಉಂಟಾಗುತ್ತದೆ. ನಿರಂತರ ಶ್ರಮದಿಂದ ಈ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಕಾಲೇಜಿಗೆ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಸಣ್ಣ ಶಿವರಾಮ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತರ ಅಡಿದಾವರಿಗಳಿಗೆ ನಮಿಸ್ತಾ, ಹಾಗೆ ಪರಮ ಪೂಜ್ಯ ವಂದನೀಯ ಧರ್ಮಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹೆನ್ರಿ ಡಿಸೋಜಾ
ಇವರ ಪಾದಗಳಿಗೂ ನಮಸ್ಕರಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಪ್ರೀತಿಯ ವಂದನೀಯ ಗುರು ವೃಂದವೇ ಹಾಗೂ ಭಗಿನಿಯರೇ ಮತ್ತು ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಸಂಸ್ಥೆಯಲ್ಲಿ ಅತ್ಯಂತ ಸಂತೋಷ ಮನೆ ಮಾಡಿದೆ. ಕಾರಣ ಎರಡು ವಿಚಾರಗಳು. ಒಂದು, ನಮ್ಮ ಸಂಸ್ಥೆಯ ಭವ್ಯತೆಗೆ, ನಮ್ಮ ಸಂಸ್ಥೆಯ ಹಿರಿಮೆಗೆ ಮತ್ತೊಂದು ಕಿರೀಟವನ್ನ ತೊಡಿಸಿದರೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವಂದನೀಯ ವಾಟರ್ ಮ್ಯಾನೇಜರ್ಸ್ ಅವರು. ಈ ಸಂಸ್ಥೆಗೆ ತನ್ನದೇ ಆದಂಥ ಭವ್ಯ ಪರಂಪರೆ ಇದೆ. ಅದಕ್ಕೆ ಕಳಸಪ್ರಾಯವೆನ್ನುವಂತೆ ಮತ್ತೊಂದು ಇಂಡೋರ್ ಸ್ಟೇಡಿಯಂ ಅನ್ನ ಅವರು ಅತಿ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಮತ್ತೊಂದು ಕಿರೀಟವನ್ನು ಈ ಸಂಸ್ಥೆಗೆ ತೊಡಿಸಿದ್ದಾರೆ. ನೋಡಿ, ಇವತ್ತಿನ ಕಾಲಘಟ್ಟದಲ್ಲಿ ಕೇವಲ ಕ್ರಿಕೆಟ್ನಿಂದ ಬೀಳುವ ಈ ಕಾಲಘಟ್ಟದಲ್ಲಿ ಒಬ್ಬ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ವಂದನೀಯ ವಾಟರ್ ಮ್ಯಾನೇಜರ್ಸ್ ರವರು ಈಗಾಗಲೇ ತಾವು ಸೇವೆ ಸಲ್ಲಿಸುವ ಸಂದರ್ಭದೊಳಗಡೆ ಒಂದು ಸುಂದರವಾದ ಬಾಸ್ಕೆಟ್ ಬಾಲ್ ಅನ್ನ ಕೋರ್ಟ್ ಅನ್ನ ತಯಾರು ಮಾಡಿದ್ರು. ಅದಕ್ಕೆ ಮತ್ತೊಂದು ಕಳಸವೆನ್ನುವಂತೆ ಎರಡು ರೀತಿ ಉಪಯೋಗ ಆಗುವಂತೆ ನೋಡಿ, ಅವರಲ್ಲಿ ಎಂಥ ಒಂದು ಅದ್ಭುತವಾದ ಕನಸುಗಳಿದಾವೆ ಅಂತ ಹೇಳಿದ್ರೆ ಬಹುಶಃ ಅಂತ ವ್ಯಕ್ತಿಗಳಿಂದನೇ ಈ ಸಂಸ್ಥೆಗಳು ಬೆಳೀತಿದ್ದಾವೆ ಅಂತಕ್ಕಂಥದ್ದು. ಒಂದು 150 ವರ್ಷದ ಹೆರಿಟೇಜ್ ಬಿಲ್ಡಿಂಗ್ ಅದನ್ನು ಉಳಿಸಿಕೊಂಡಂತಾಗಬೇಕು. ಮತ್ತೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಒಂದು ಬಾಸ್ಕೆಟ್ ಬಾಲ್ ಅನ್ನ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ನಿರ್ಮಿಸಬೇಕು, ಒಂದು ಒಳ ಕ್ರೀಡಾಂಗಣ. ಮಕ್ಕಳು ಕೂಡ ಕ್ರಿಕೆಟ್ ಅಲ್ಲದೆ ಬೇರೆ ಕೂಡ ಆ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಿ ಅನ್ನೋ ಕಾರಣಕ್ಕಾಗಿ ತಾವೇ ಸ್ವತಃ ಮುಂದೆ ನಿಂತ್ಕೊಂಡು ಆ ಒಂದು ಸುಂದರವಾದಂತ ಆ ಒಂದು ಕ್ರೀಡಾಂಗಣವನ್ನು ಅವರು ನಿರ್ಮಿಸಿದ್ದಾರೆ. ಮತ್ತೊಂದು ಕಿರೀಟ ಈ ಸಂಸ್ಥೆಗೆ ನೀಡಿದ್ದಾರೆ ಅಂತ ನೋಡಿ. ನಮ್ಗೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಮಾರ್ಕ್ಸ್ಗಳಿಂದ ಬೆನ್ನತ್ತಿ ಹೋಗ್ತೀವಿ. ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ನಮ್ಮನ್ನು ಒಳಗೊಂಡಂತೆ ನಾವು ಅಂಕಗಳ ಬೆನ್ನತ್ತಿ ಬಿಟ್ಟಿವಿ. ನನ್ನ ಮಕ್ಕಳು 90 ಬರಲಿ 100 ಬರಲಿ ಅಂತ. ಆದ್ರೆ ಮೌಲ್ಯಗಳನ್ನು ಕಲಿಸುವ ಕಡೆ ಮತ್ತು ಮಾನವರನ್ನಾಗಿ ಮಾಡುವ ಕಡೆ ನಾವು ಎಡುತ್ತಾ ಇದ್ದೀವಿ ಅಂತಕ್ಕಂಥದ್ದು. ಜೊತೆಗೆ ಇವುಗಳ ಜೊತೆ ಮತ್ತೆ ಕ್ರೀಡೆಗಳನ್ನು ಕೂಡ, ಎಲ್ಲಿ ನಾವು ಮಕ್ಕಳು ಕ್ರೀಡೆಗಳಿಗೆ ಹೋಗ್ಬಿಟ್ರೆ ಓದು ನಿಂತು ಬಿಡ್ತೇನೋ, ಓದೋದ ಕಡೆ ಗಮನ ಹೋಗುತ್ತೇನಂತ ನೋಡಿ. ಮಹಾತ್ಮರು ಹೇಳ್ತಾರೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ ನೋಡಿ. ಸದೃಢವಾದ ದೇಹ ಹೆಂಗ್ ಬರ್ತದೆ? ತಾನಾಗಿ ಸುಮ್ಮನೆ ಕೂತ್ಕೊಂಡು ತಿಂತ ಕೂತ್ಕೊಂಡ್ಬಿಟ್ರೆ ಅಥವಾ ಓದ್ತಾ ಕೂತ್ಬಿಟ್ರೆ ಸದೃಢವಾದ ದೇಹ ಬರೋದಿಲ್ಲ. ಸದೃಢವಾದ ದೇಹ ಯಾವಾಗ ಬರ್ತದೆ ಅಂದ್ರೆ ನಮ್ಮನ್ನು ನಾವು ಮೈದಾನಗಳಲ್ಲಿ ತೊಡಗಿಸಿಕೊಂಡಾಗೆ ಅಂತ, ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಾಗೆ ಅಂತ ನೋಡಿ. ಇತ್ತೀಚಿನ ಕಾಲಘಟ್ಟದಲ್ಲಿ ಈಗ ತಾನೇ ನಾವು ಒಲಿಂಪಿಕ್ಸ್ಗೆ ಸಣ್ಣ ಸಣ್ಣ ಗೇಮ್ಸ್ಗೆ ಕಾಲಿಡ್ತಾ ಇದೀವಿ. ಇವತ್ತಿಗೂ ನಾವು ಫುಟ್ಬಾಲ್ ಅಲ್ಲಿ ವರ್ಲ್ಡ್ ಒಳಗಿನ್ನ ಈ ಪಾದಾರ್ಪಣೆ ಮಾಡ್ತಾ ಇದೀವಿ. ಅನೇಕ ಇದರಲ್ಲಿ ಇನ್ನೂ ಪದಕಗಳನ್ನು ಪಡ್ಕೊಳ್ಳಕ್ಕಾಗ್ಲಿಲ್ಲ ಅಂತ. ಇಂಥ ಸಂದರ್ಭಗಳಲ್ಲಿ ಇಂಥ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡುವಂತ ಒಂದು ಸುಂದರ ಒಳ ಕ್ರೀಡಾಂಗಣವನ್ನ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ನಿರ್ಮಿಸಿದರೆ ಅದನ್ನು ಈಗ ತಾನೇ ನಮ್ಮ ವಂದನೀಯ ಪರಮ ಪೂಜ್ಯರಾಗಿರ್ತಕ್ಕಂಥ ಧರ್ಮಾಧ್ಯಕ್ಷರು ಮತ್ತು ಮಾನ್ಯ ಮಂತ್ರಿಗಳ ಸಹೋದರರಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಪ್ರಸಾದ್ ಸರ್ ಅವರು ಮತ್ತು ಎಲ್ಲ ಗುರು ವೃಂದಗಳು ಆ ಕ್ರೀಡಾಂಗಣವನ್ನ ಓಪನ್ ಮಾಡಿ ಮತ್ತು ಆಶೀರ್ವದಿಸಿ ಮತ್ತೆ ಇನ್ನೂ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನಾವೆಲ್ಲರೂ ಸೇರಿದ್ದೀವಿ ಅಂತ. ಮತ್ತೊಂದು ನಮಗೆ ಅತಿ ಸಂತೋಷವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಡಿಸೆಂಬರ್ ತಿಂಗಳು ಬಂತಂತಂದ್ರೆ ಜಗತ್ತಿನಾದ್ಯಂತ ಈ ಧರ್ಮ ಭೇದ ಮತ್ತು ಬಿಟ್ಟು ಆಚರಿಸುವಂತ ಒಬ್ಬ ಹಬ್ಬಗಳು ಏನಾದ್ರು ಇದ್ರೆ ಅದು ಕ್ರಿಸ್ಮಸ್ ಅಂತ. ಇಲ್ಲಿ ಯಾವ ಧರ್ಮ ಭೇದ ಇಲ್ಲ ಅಂತಕ್ಕಂಥದ್ದು ನೋಡಿ. ದೇವರು ತನ್ನ ಲೋಕಕ್ಕೆ ಒಬ್ಬನೇ ಮಗನನ್ನ ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಏಕೈಕ ಕುಮಾರನನ್ನು ಈ ಭೂಮಿಗೆ ಕಳಿಸ್ತಾನೆ ಮಾನವರ ಪಾಪಗಳನ್ನು ತೊಳಿಲಿಕ್ಕೆ. ನೋಡು, ಅವರು ಎಲ್ಲಿ ಕೂಡ ಮಾನವರಿಗೋಸ್ಕರ ಈ ಭೂಮಿಗೆ ಬರ್ತಾರೆ ಅಂತ ಹೊರತಾಗಿ ಯಾವುದೇ ಜಾತಿ ಧರ್ಮಕ್ಕೋಸ್ಕರ ಅವ್ರು ಬರ್ತಾರೆ ಅಂತ ಎಲ್ಲಿ ಕೂಡ ಯಾವ ಬೈಬಲ್ ಅಲ್ಲಿ ಯಾವ ಇದರಲ್ಲಿ ಕೂಡ ಉಲ್ಲೇಖ ಇಲ್ಲ. ಅವರು ಒಬ್ಬ ಮನುಕುಲದ ದೇವರು ಅವರು ಅಂತ. ಅಂತ ಮಹಾನ್ ಸಂತರನ್ನ ನೋಡು, 53ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಅವರ ಧರ್ಮ ಅವರ ವಿಚಾರಗಳು ಪಸರಿಸ್ತವೆ ಅಂದ್ರೆ ಆ ಧರ್ಮದಲ್ಲಿ ಅದೆಂತ ಇದಿರ್ಬೋದು, ಆ ಧರ್ಮದಲ್ಲಿ ಅದೆಂತ ಶಕ್ತಿ ಇರ್ಬೋದು ಅಂತ.
ಆ ಬೈಬಲ್ ವಾಕ್ಯಗಳಲ್ಲಿ ಅದೆಂತ ಇದಿರಬಹುದು ಅಂತ. ಏಕೆಂದ್ರೆ ಅದು ಜಗತ್ತಿಗೆ ಶಾಂತಿಯನ್ನ ನೀಡುವಂತಹ ಸಂದೇಶದ ಒಂದು ಗ್ರಂಥ ಅದು. ನೋಡಿ, ಇವತ್ತೇನಾದ್ರೂ ಅಲ್ಪ ಸ್ವಲ್ಪ ಶಾಂತಿಗಳು ಉಳ್ಕೊಂಡಿದ್ದಾವ ನಮ್ಮಲ್ಲಿ ಈ ಜಗತ್ತಿನೊಳಗಡೆ ಅಂತಂದ್ರೆ ಆ ಶಕ್ತಿ, ಅವರ ಮಹಿಮೆ, ಈ ಭೂಮಿಗೆ ಹುಟ್ಟಿ ಬಂದಂತ ದಿನ ಅದು, ತಿಂಗಳು ಇದು. ಜಗತ್ತಿಗೆ ಶಾಂತಿಯನ್ನ ಮತ್ತು ಮನುಕುಲಕ್ಕೆ ಒಳ್ಳೆತನ ಬಯಸುವ ಒಂದು ಸುಂದರವಾದ ತಿಂಗಳಿದು. ಇಂಥ ತಿಂಗಳಲ್ಲಿ ಕ್ರಿಸ್ತರು ಹುಟ್ಟಿದಂತ ಈ ದಿನಗಳಲ್ಲಿ ನಾವು ಅವರನ್ನ ಸ್ಮರಿಸದೆ ಹೋದ್ರೆ, ಅವರ ವಿಚಾರಧಾರೆಗಳನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ, ಅಥವಾ ಅವರನ್ನ ನಾವು ಇನ್ನೂ ಒಂದಿಷ್ಟು ಪ್ರಶ್ನಿಸದೆ ಹೋದ್ರೆ ನಾವು ಇನ್ನೂ ಹಿಂದುಳಿತೀವಿ ಅನ್ನೋ ಅರ್ಥದಲ್ಲಿ. ಆ ಕಾರಣಕ್ಕಾಗಿ ಈ ಒಂದು ಹಬ್ಬವನ್ನ ನಾವು ಈ ಸಂಸ್ಥೆಯಲ್ಲಿ ಆಚರಿಸತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷವನ್ನು ಉಂಟು ಮಾಡಿದೆ. ಈ ಸಂತೋಷದಲ್ಲಿ ಭಾಗಿಯಾದಂತ ನಾವೆಲ್ಲರೂ ಕೂಡ ಧನ್ಯರು ಅಂತ ಭಾವಿಸ್ತೀನಿ. ಮತ್ತೆ ಕ್ರಿಸ್ತರು ಹುಟ್ಟಿ ಬರ್ತಾರಂತ ನಮ್ಮೆಲ್ಲರಿಗೂ ಕೂಡ ಭಾವನೆ ಇದೆ, ನಂಬಿಕೆ ಇದೆ. ನೋಡಿ, ದೇವರು ಹೇಳ್ತಾರೆ, ಕ್ರಿಸ್ತರು ನೋಡದೆ ನಂಬುವವನು ಧನ್ಯನು ಅಂತ. ದೇವ್ರು ಬರ್ತಾರಂದ್ರೆ ನಾವು ಕಣ್ಣು ಮುಚ್ಚೆ ನಂಬೋಣ. ದೇವರೇ ಹೇಳ್ತಾರೆ ಒಂದ್ ಕಡೆ, ದೇವರು ತನ್ನನ್ನು ಒಂದ್ಸರಿ ಮೇಲೆ ಅವರ ಆಕಾಶಕ್ಕೆ ತಾವು ಹುಟ್ಟಿ ಮತ್ತೆ ಮೇಲಕ್ಕೆ ಸತ್ತು ಮೇಲಕ್ಕೆ ಹೋದಾಗ ಎಲ್ಲರೂ ಪರೀಕ್ಷೆ ಮಾಡ್ತಾರೆ, ಅವರು ದೇವ್ರು ಈತನೇ ಅಂತ. ಕೆಲವು ಒಬ್ಬ ವ್ಯಕ್ತಿ ಮಾತ್ರ ಪರೀಕ್ಷೆ ಮಾಡೋದಿಲ್ಲ. ಅವಾಗ ಜೀಸಸ್ ಹೇಳ್ತಾರೆ, ನೋಡದೆ ನಂಬುವವನು ಧನ್ಯನು ಅಂತ. ದೇವರು ಮತ್ತೊಮ್ಮೆ ಹುಟ್ಟಾನೆ. ಮತ್ತೆ ಒಂದ್ ಕಡೆ ಬೇರೆ ಕಡೆ ಕೂಡ ಹೇಳ್ತಾರೆ, ನೋಡು, ಎಲ್ಲಿ ಆ ಧರ್ಮಗಳು ಹೆಚ್ಚಾಗ್ತವೆ ಮತ್ತೆ ಹುಟ್ಟಿ ಬರ್ತಂತ ಕೃಷ್ಣ ಕೂಡ ಹೇಳ್ತಾನೆ. ಎಲ್ಲಿ ಧರ್ಮಗಳು, ಜೀಸಸ್ಗಳು ಬೈಬಲ್ ಅಲ್ಲಿ ಕೂಡ ಬರ್ತದೆ, ಎಲ್ಲಿ ಇವೆಲ್ಲ ಕೂಡ ಹೆಚ್ಚೆಚ್ಚಾಗಿ ಅಧರ್ಮಗಳು ಹೆಚ್ಚೆಚ್ಚಾಗಿ ತಾಂಡವಾಡ್ತಾವೋ ಅವಾಗ ಮತ್ತೆ ಒಂದು ಹುಟ್ಟಿ ಬರ್ತಾನೆ ಅಂತ. ಭವಿಷ್ಯ ಬರ್ಬೋದು, ನಂಬಿಕೆ ಇದೆ, ನಂಬೋಣ. ಮತ್ತು ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆ ಆಶೀರ್ವಾದವನ್ನು ನೀಡಲಿ. ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.